ವರ್ಷದಿಂದ ಎಲ್ಲ ಒಟ್ಟಿಗೆ ಇರೋರು ಎಲ್ಲ ಟೀಮು. ಇವಾಗೆಲ್ಲ ಹೊಸೊಬ್ಬರು ಎಲ್ಲ ಸೇರಿಕೊಂಡು ಎಲ್ಲ ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಫೆಡರೇಷನ್ ಆಫ್ ಇಂಡಿಯಾ ಅಂತ ನಮ್ಮದು ಕಂಪ್ನಿದು ಅಂದರೆ ಆರ್ಗನೈಸೇಷನ್ದು ನೇಮು. ನಾವಿಲ್ಲಿ ಆಲ್ಮೋಸ್ಟು ಕರಾಟೆ ಟೇಕ್ವಾಂಡೋ ಅಂದರೆ ಇದು ಇಟ್ಸ್ ಎ ಮಾರ್ಷಲ್ ಆರ್ಟ್ ಆಫ್ ಕಿಕ್ ಆ್ಯಂಡ್ ಪಂಚ್. ಸೊ ಇದೆಲ್ಲ ಏನು ಅಂದರೆ ಎಲ್ಲರಿಗೂ ಏನು ಕಲಿಬೇಕು ಅಂದರೆ ಫಸ್ಟು ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲೇ ನೀವು ಆಚೆ ಎಲ್ಲ ಹೋದರೂ ಮಾಡೋದು, ಯಾರ್ದಾದ್ರು ಒಂದು ಸೆಲ್ಫ್ ಡಿಫೆನ್ಸ್ ಕಲ್ತಿರಲಿ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಹೇಳ್ಕೊಡೋದು ಮಾಡೋದು ಎಲ್ಲ. ಇಲ್ಲೆಲ್ಲರೂ 6th ಡನ್ ಇದ್ದಾರೆ, 8th ಡನ್ ಇದ್ದಾರೆ. ಎಲ್ಲರೂ ನಮ್ಮ ಮಾಸ್ಟ್ರು 8th ಡನ್ನು, ನಮ್ಮ ಇನ್ನೊಬ್ಬರು 6th ಡನ್ನು, 4th ಡನ್ನು, 5th ಡನ್ನು ಎಲ್ಲರೂ ಸೇರಿಕೊಂಡು ಎಲ್ಲ ಒಂದು ಆರ್ಗನೈಸೇಷನ್ ಮಾಡಿ ಸುಬ್ರಾಯ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೆಲ್ಲ ಕ್ಲಾಸ್ಗಳು ಅದೆಲ್ಲ ನಡ್ಕೊಂಡು ಚಕ್ಕೂರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಇದು 28th ನ್ಯಾಷನಲ್ಸ್ ಟೇಕ್ವಾಂಡೋ ಅಸೋಸಿಯೇಷನ್ನು ನಡೆಸ್ತಾ ಇರೋದು. ಇವಾಗ ಇದು ನ್ಯಾಷನಲ್ಸ್ ನಾವು ಮಾಡ್ತಾ ಇರೋದು. ಸೊ ಇಲ್ಲೆಲ್ಲರೂ ಹುಡುಗರೆಲ್ಲ ಬಂದು ಒಂದು 200 ಜನದಿಂದ 500 ಜನ ಮೇಲೆ ಪಾರ್ಟಿಸಿಪೇಟ್ಸ್ ಎಲ್ಲ ಬಂದಿದ್ದಾರೆ. ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ದಾರೆ. ನಾವು ಅವ್ರಿಗೆಲ್ಲ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಇಲ್ಲಿ ಒಂದು ಒಳ್ಳೆಯದೊಂದು ಆಗಲಿ ಕೆಲಸ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ಯಾವ ಏಜ್ ಗ್ರೂಪ್ನವರು ಏನೇನೆಲ್ಲ ಮಾಡಿದ್ರಿ ಇವರು? ಸರ್, ಏಜ್ ಗ್ರೂಪು ಇದಕ್ಕೇನು ಅಂದರೆ ಮಿನಿಮಮ್ ಒಂದು 5 ವರ್ಷದಿಂದ ಎಲ್ಲ ಮೇಲ್ಪಟ್ಟಿದವ್ರು ಎಲ್ಲ ಹುಡುಗರು ಮಕ್ಕಳು ಎಲ್ಲ ಇದ್ದಾರೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಎಲ್ಲರೂ ಇದ್ದಾರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಂದು ಮೆಡಲ್ ಸಿಗಲಿ ಅಂತ ನಮ್ಮದೊಂದು ಆಶ್ವಾಸನೆ. ಅವ್ರಿಗೂ ಒಂದು ಹೆಲ್ಪ್ ಆಗಲಿ, ಫ್ಯೂಚರ್ ಅವ್ರು ಏನೇ ಇದು ಮಾಡಿದ್ರು ಅವ್ರಿಗೆಲ್ಲ ಇದು ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ಈಗ ಯಾವ ವಿಭಾಗದಲ್ಲಿ ಇವತ್ತು ಈವೆಂಟ್ಸ್ ನಡೆದಿದೆ? ಇವಾಗ 5 ಇಯರ್ಸ್ದಾಗಿದೆ, 6 ಇಯರ್ಸ್ದಾಗಿದೆ, 7 ಇಯರ್ಸ್ದಾಗಿದೆ. ಇನ್ನು ಇವಾಗ ಊಟಕ್ಕೆ ಒಂದು ಬ್ರೇಕ್. ನೆಕ್ಸ್ಟ್ ಇವಾಗ ಇದಕ್ಕಿದು ಅಪ್ ಟು 4 ಎಷ್ಟು ಏಜ್ 17, 18 ಏಜು, ಆಲ್ಮೋಸ್ಟ್ ಇನ್ನೂ 35 ಏಜ್ ಅವರು ಬಂದಿದ್ದಾರೆ. ನೆಕ್ಸ್ಟ್ ಅವ್ರದ್ದೆಲ್ಲ ಮಾಡಬೇಕು ಅಂತ ನಮ್ಮ ಯಾವ ಭಾಗದ ಮಕ್ಕಳು ಇಲ್ಲಿ ಕೆಲಸ ಆಗಿದೆ ಸರ್? ಇವಾಗ ಬೆಂಗಳೂರು ಬಿಟ್ಟು ಆಂಧ್ರದಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಆಮೇಲೆ ಒರಿಸ್ಸಾಯಿಂದ ಬಂದಿದ್ದಾರೆ. ಸೊ ಇವರೆಲ್ಲರೂ ಸೇರ್ಕೊಂಡಿದ್ದಾರೆ ಸರ್. ನಿಮ್ಮ ಹೆಸರು ಮತ್ತು ಅಸೋಸಿಯೇಷನ್ ನೀವೇನಾಗಿದೆ? ನನ್ನ ಹೆಸರು ಕೆ ಪಾಂಡುರಂಗರಾವ್ ಅಂತ ಹೇಳ್ಬಿಟ್ಟು ನಾನು 4th ಬ್ಲ್ಯಾಕ್ ಬೆಲ್ಟು ಆಗಿ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ನೀವು ಸೆಂಟ್ರದಲ್ಲಿ ನೀವು ಅಲ್ಲಿಂದ ನಾವು ದೇಹನ ಹೇಗೆ ಚುರುಕಾಗಿ ಲಯಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ? ನೀವು ಕರಾಟೆ ಕಲ್ತಿದ್ದು ಯಾವಾಗ? ಇದೆಲ್ಲ ಮಾಡಲಿಕ್ಕೆ ಏನು ಉತ್ಸಾಹ? ಅದೇನಿಲ್ಲ ಸರ್, ಹೇಗೆ ಉತ್ಸಾಹ ಬಂದರೆ ನಾವು ಫಿಲಿಮ್ ನೋಡುವಾಗ ಅವ್ರು ಫೈಟ್ ಮಾಡೋದು ನೋಡಿ ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿ ನಾನು 1995ರಲ್ಲಿ ಜಾಯ್ನ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದೀನಿ. ಎಷ್ಟೋ ನ್ಯಾಷನಲ್ಸು ಆಡಿದ್ದೀವಿ, ಊರನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಹೈದರಾಬಾದ್, ಡೆಲ್ಲಿ, ಮಹಾರಾಷ್ಟ್ರ, ಇದರಲ್ಲಿ ಏನು ಕಲೆ ಅಂದರೆ ಇದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಕಲಿಬೇಕು. ಯಾಕಂದರೆ ಅವ್ರು ಸೆಲ್ಫ್ ಡಿಫೆನ್ಸ್ ಬೇಕು. ಇವತ್ತು ನಾವು TV ನೋಡ್ತಾ ಇದ್ದೀರಿ, ನ್ಯೂಸ್ ನೋಡ್ತಾ ಇದ್ದೀವಿ, ಎಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾನೆ ಇದೆ. ಹೀಗಾಗಿ ಹೆಣ್ಮಕ್ಳು ಇದರಲ್ಲಿ ಜಾಸ್ತಿ ಅಟ್ಲೀಸ್ಟ್ ಬೇಸಿಕ್ ಆದರೂ ಸೆಲ್ಫ್ ಡಿಫೆನ್ಸ್ ಕಲಿಬೇಕಂತ ನಾವು ಹೆಣ್ಮಕ್ಳನ್ನ ಫ್ರೀ ಕ್ಲಾಸಸ್ ಮಾಡ್ತಾಯಿದ್ದೀವಿ. ಅವರಿಗೆ ಸಪ್ರೇಟ್ ಕ್ಲಾಸ್ ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಕಲೆನೂ ನಾವು ಜಕ್ಕೂರಲ್ಲಿ ಎಲ್ಲಿದೆ ನಿಮ್ಮ ಯಲಹಂಕದ ಜಕ್ಕೂರಲ್ಲಿ ಎಲ್ಲಿದೆ ನಿಮ್ಮ ಕ್ಲಾಸು? ಎಷ್ಟು ಜನ ಓದ್ತಾ ಇದ್ದಾರೆ, ಅದು ಕಲಿತಾ ಇದ್ದಾರೆ? ಅಂಬೇಡ್ಕರ್ ಭವನ ಒಂದು 80 ಜನ ಇದೆ. ಶಿವನಹಳ್ಳಿಯಲ್ಲಿ ಒಂದು 100 ಜನ ಇದೆ. ಬ್ಯಾಚ್ ಇದೆ. ಅಗ್ರಹಾರ, ಅಮೃತಹಳ್ಳಿ, ಜಕ್ಕೂರಲ್ಲಿ ಈ ಥರ ಸುಮಾರು ಜನ ಸ್ಟೂಡೆಂಟ್ ಇದ್ದಾರೆ. ಈಗ ಅಗತ್ಯ ಇದೆ. ಕಲೀಲೇಬೇಕು. ಕಲಿದ್ರೆ ಅವರು ಸೇಫ್ಟಿ ಆಗಿರ್ತಾರೆ. ನಾವು ಕಲಿಬೇಕು, ಬೇರೆಯವ್ರು ಕಲಿಸ್ಬೇಕು. ಓಕೆ, ನಿಮ್ಮ ಹೆಸರು ಸರ್? ಸುಬ್ರಾಯ ಅಂತ, 6 ನಾನು ಏನಾಗಿದ್ದೀರಿ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅಧ್ಯಕ್ಷ. ఓకే, థ్యాంక్ యూ. ఇన్యారు చెప్పండి సార్, ఏం చెప్పాలనుకోండా చెప్పండి. 25వ నేషనల్ టేక్వాండో ఛాంపియన్షిప్కి దాదాపుగా ఇక్కడ మనకి 8 రాష్ట్రాల నుంచి 350 మంది పిల్లలు పార్టిసిపేట్ చేస్తున్నారు. ఈ టోర్నమెంట్స్ ఏంటంటే జిల్లాలో గెలుచుతుంది విన్నర్స్ స్టేట్కి వస్తారు. స్టేట్లో గెలుచుకున్న పిల్లలు నేషనల్ ఛాంపియన్షిప్కి పార్టిసిపేషన్ చేస్తారు. ఇది యాక్చువల్గా కంప్లీట్లీ సెల్ఫ్ డిఫెన్స్ మార్షల్ ఆర్ట్. దీన్ని జనరల్ చాయ్ హాంగ్ అనే అతను ఫామ్ చేశారు. ముందు టైకోండో అనేదానికి దీని 2 రకాలు ఉన్నాయి. టైకోండోలో WTF, ITF అని 2 ఉన్నాయి. ఈ ITF అనేది 1966లో ఫామ్ అయింది. WTF అనేది 1972 ఫామ్ అయింది. ఈ మొత్తాన్ని టైకోండో, ITF, WTF, GTF ఎన్నో రకాలు ఉన్నాయి. వీటన్నిటిని ఫామ్ చేసి జనరల్ చాయ్ హాంగ్ అనే అతను ఫామ్ చేశారు. అతను కొరియన్ అతను. ఇప్పుడు అతను కొడుకు ఆర్గనైజేషన్ తర్వాతకి 2-3 ముక్కలైపోయినా మేము జనరల్ చాయ్ గారికి సన్ ఆర్గనైజేషన్లో మేమంతా వర్క్ చేస్తున్నాము. అది ఇంటర్నేషనల్ టైకోండో ఫెడరేషన్. హెడ్ క్వార్టర్ యూకేలో ఉంది. నేను ఆంధ్రప్రదేశ్ నాది. నేను ఆల్ ఇండియా టైకోండో ఫెడరేషన్ ఉంది. అన్ని మార్షల్ ఆర్ట్స్కి మదర్ ఇండియా అంటారు, యోగా అంటారు, కలరీ అంటారు, నిజమా సార్? అంటే చారిత్రకంగా చూస్తే కలరీ ఫైట్ దాదాపు 2000 సంవత్సరాల క్రితంగా ఉన్నట్టుగా చూపిస్తుంది. ఇది మన
బోధి ధర్మ ద్వారా ఇది బౌద్ధ ధర్మం ద్వారా బౌద్ధ మత యాత్రకి వెళ్ళినప్పుడు చైనాకి వెళ్ళి చైనాలో అక్కడ అతను ట్రైనింగ్ ఇచ్చినట్టుగా అక్కడ ఫోటోల మీద నల్లగా మనిషి రూపం ఇవన్నీ బౌద్ధ ధర్మం చూపిస్తూ ఉన్నాయి. ఈ కొరియాలో మార్షల్ ఆర్ట్ ఏంటంటే ఇది జపనీస్ కరాటే వాళ్ళ టైకోలోనే మిక్సింగ్ అయ్యి మళ్ళీ చైనా ఆర్ట్స్తో మిక్సింగ్ అయ్యి ఈ టైకోండో ఇది రకరకాల అక్కడ ఉన్నటువంటి కొరియన్ సంస్కృతులతో మీద ఆధారపడి టైకోను మళ్ళీ కరాటే మళ్ళీ కూఫు ఇవన్నీ మీద మిక్స్ అయిపోయి దానిలో ఉన్న ఎసెన్స్ని తీసుకొని మంచి ఇది తీసుకొని టెక్నికల్గా తీసుకొని దీన్ని టైకోండో అనేది ఫామ్ చేశారు. బెంగళూరులో ఆర్గనైజేషన్ కానీ టోర్నమెంట్ కానీ ఎట్లా వస్తూ ఉంది? బెంగళూరులో ఎట్లా రెస్పాన్స్ చేస్తూ ఉంటారు? బెంగళూరు బాగా రెస్పాన్స్ ఉంది. ఇక్కడ మా ఆర్గనైజేషన్స్ మొత్తం ఇక్కడ ఒక 12 ఆర్గనైజేషన్లు దాకా ఉన్నాయి. ఇక్కడ స్టేట్కి వచ్చిన నేను సుబ్రాయ గారు ప్రెసిడెంట్, వైస్ ప్రెసిడెంట్ మన పవన్ అండ్ సెక్రటరీ వచ్చేసరికి అరుణ్ ఉన్నారు. వీళ్ళు మ్యాక్సిమం చేస్తారు. అలానే ఇక్కడ ఎంఓస్ ఉన్నాయి. ఎంఓస్ మెంబర్ ఆర్గనైజేషన్ ఇవి లేదంటే ఇండియా తరఫున కొంత వర్క్ చేస్తుంటారు కొన్ని. అవి ఒక 4 ఆర్గనైజేషన్లు ఉన్నాయి ఇక్కడ. వాళ్ళ ఫండాలో వాళ్ళు డెవలప్ చేస్తున్నారు. మేమంతా మా ఫండాలో మేమంతా ఆల్ ఇండియా టైకోండో అసోసియేషన్ దానికి మేమంతా డెవలప్ చేస్తాం. ಮುಂಚಿನ ಕನ್ ಸರ್ ಥ್ಯಾಂಕ್ ಯು ಸಮರಕಲೆ ಆಗ್ಬೋದು, ಅದು ಯಾವುದೇ ರೀತಿ ಸಮರಕಲೆ ಆಗ್ಬೋದು, ಯೋಗ ಆಗ್ಬೋದು, ಕರಾಟೆ ಆಗ್ಬೋದು, ನಮ್ಮ ದೇಹವನ್ನು ಹೇಗೆ ಗಟ್ಟಿ ಮಾಡುತ್ತೆ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತೆ. ಕರಾಟೆ ಕಲ್ತಿರೋ ಯಾರು ಕಳ್ಳರಾಗಲ್ಲ, ಯಾರು ದರೋಡೆಕೋರರಾಗಲ್ಲ, ಯಾರು ದೇಶ ವಿರೋಧಿ ಆಕ್ಟಿವಿಟೀಸಲ್ಲಿ ಭಾಗವಹಿಸಲ್ಲ. ಒಂದು ಕರಾಟೆ ಒಬ್ಬ ವ್ಯಕ್ತಿಗೆ, ಮಗುಗಾಗ್ಬೋದು, ವಯಸ್ಕರಿಗಾಗ್ಬೋದು, ಹಿರಿಯರಿಗಾಗ್ಬೋದು, ಪೇರೆಂಟ್ಸ್ಗಾಗ್ಬೋದು ಹೇಗೆ ಸೂಕ್ತ? ಸರ್ ಏನಪ್ಪ ಅಂದರೆ ಸೆಂಟ್ರ್ ಕ್ಯಾಮ್ರಾ ನೋಡ್ಕೊಂಡಿದ್ದೀನಿ ಸರ್. ನಮ್ಮ ದೇಹನ ನಾವು ಕಾಪಾಡ್ಕೋಬೇಕಾಗಿದ್ದರೆ ಯಾವುದೇ ಒಂದು ಯೋಗ ಆಗಲಿ, ಒಂದು ಕರಾಟೆ ಆಗಲಿ, ಒಂದು ಕಬಡ್ಡಿ ಆಗಲಿ, ಒಂದು ಬ್ಯಾಡ್ಮಿಂಟನ್ ಆಗಲಿ, ಒಂದು ಕ್ರಿಕೆಟ್ ಆಗಲಿ, ಇದು ದೇಹಕ್ಕೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು. ಅದರಿಂದ ಭಾಳ ಪ್ರಯೋಜನ ಇದೆ ಅಂತ ನಾನು ಹೇಳ್ತೀನಿ. ನಮ್ಮ ಸುಬ್ರಾಯರವರು ಮತ್ತು ಟೀಮು ಈ ಟೂರ್ನಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಸರ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇಂಥ ಮಹನೀಯರು ನಮ್ಮ ದೇಶದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಟೀಮು ಇದ್ದರೆ ನಮ್ಮ ದೇಶಕ್ಕೆ ಕಾಪಾಡುತ್ತೆ, ಸುರಕ್ಷವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅಂಥವ್ರನ್ನ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಿ ಹೊರದೇಶದಲ್ಲೆಲ್ಲ ಅವ್ರನ್ನ ಪ್ರತಿಭೆ ತೋರಿಸಬೇಕು ಅಂತ ಹೇಳಿ ನಾನು ಆಸೆ. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತರಾಯಪ್ಪ ಅಂತ. ಯಲಹಂಕ? ಇಲ್ಲ ಸರ್, ಬ್ಯಾಟ್ರಾಯನಪುರ. ನಾನು ಯಾಕೆಂದರೆ ನಮ್ಮ ಇವರು ಸುಬ್ರಾಯ ಅವರು ನಾವು ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು. ಯಾಕೆಂದರೆ ಅವರು ಹೇಗೆ ಅಂತಂದರೆ ಮನಸ್ಫೂರ್ತಿ ದುಡ್ಡಿಗೆ ಆಸೆ ಪಡುವಂಥ ಮನುಷ್ಯರಲ್ಲ. ಇವಾಗ ಈ ಟೈಕೋಂಡಕ್ಕೆ ಬಂದಿರೋರೆಲ್ಲನೂ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಒಂದು ದೇಹದ ಅವರು ಹೇಗೆ ಇಟ್ಕೋಬೇಕು. ನಾನು ಒಂಟಿಯಾಗಿ ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ಹೋಗೋವಾಗ ಏನಾಗುತ್ತೆ, ಯಾರೋ ಒಬ್ಬನು ಬರ್ತಾನೆ, ಅದಕ್ಕೆ ನನಗೆ ಏನೂ ಅಸ್ತ್ರಗಳಿರಲ್ಲ. ಸೊ ನಮ್ಮ ಸುಬ್ರಾಯಪ್ಪನವರು, ನಮ್ಮ ಪಾಂಡವರು ನಮ್ಮ ದೇಶದಲ್ಲಿ ಇಂಥ ಕರಾಟೆ ಕಲಿಸಿರ್ತಾರೆ. ಕರಾಟೆ ಅಂತಲೇ ಅಲ್ಲ, ಪ್ರತಿಯೊಂದು ಯಾವುದೇ ಒಂದು ಇದಾಗಲಿ ನನ್ನ ಕಾಪಾಡೋದಕ್ಕೋಸ್ಕರ ಅದು ಒಂದು ವೃತ್ತಿ ಸರ್. ಆವಾಗ ನನಗೇನಾಗುತ್ತೆ, ಆವಾಗ ನನಗೇನು ಸಿದ್ಧ ಇದ್ದಾಗ ನಾನು ಪ್ರೊಡಕ್ಷನ್ ಮಾಡ್ಕೊತೀನಿ. ನಾನು ಅವಾಗ ಅವನಿಗೆ ಅದು ಗೊತ್ತಿರಲ್ಲ. ಸೊ ಅದರಿಂದ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪಾಂಡವರು, ನಮ್ಮ ಸುಬ್ರಾಯ ಅವರು, ನಮ್ಮ ಈ ಎಲ್ಲ ಕರಾಟೆ ಪಟುಗಳು, ಮಾಸ್ಟ್ರುಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಸುಬ್ರಾಯಪ್ಪನವ್ರಿಗೆ ನಾನು ಅವರಿಗೆ ಒಂದು ಬೆನ್ನಾಗಿ ನಿಂತ್ಕೊಂಡು ಇನ್ನೂ ಮುಂದುವರಿಸ್ತೀವಿ ಸರ್ ಅಂತ ಹೇಳಿ ನಾನು ನಿಲ್ಲಿಸ್ತೀನಿ. ಓಕೆ, ಮಾತಾಡ್ತೀನಿ. ನೀನು I like karate. Taekwondo. I like taekwondo because Subraya sir and Akka sir teach me well. And they teach me self-defense, many things like to protect myself and even patterns and sparring. Thank you. Your good name? Sakshi Where are you come from? from Yelahanka. ಓಕೆ, ಬೇಗನೆ ಕನ್ನಡ ಕಲ್ತ್ಕೋ.
ಊಟದ ವ್ಯವಸ್ಥೆ ಇದೆ, ಕೆಳಗಡೆ ಊಟ ಮಾಡ್ಕೊಂಡು ಬನ್ನಿ.